ಸೊ ಈ ಗಾಡಿಯ ಒಂದು ರಿವರ್ಸ್ ಫಂಕ್ಷನ್ ನೀವು ಯೂಸ್ ಮಾಡಬೇಕು ಅಂದ್ರೆ ಈ ಬಟನ್ ನ ಲಾಂಗ್ ಪ್ರೆಸ್ ಮಾಡ್ಕೋಬೇಕು ಅಂಡ್ ದ ರಿವರ್ಸ್ ಸ್ಟಾರ್ಟ್ಸ್ ವರ್ಕಿಂಗ್. ಸೊ ಹತ್ತತ್ರ ಒಂದು 3 km/h ಅಲ್ಲಿ ಹಿಂದೆ ಹೋಗುತ್ತೆ. ವೆರಿ ಕಾನ್ಫಿಡೆನ್ಸ್ ಯು ಗೆಟ್. ಅಂಡ್ ಇದನ್ನೇ ಪ್ರೆಸ್ ಮಾಡಿದ್ರೆ ಫಾರ್ವರ್ಡ್ ನೀವು ಮಾಡ್ಕೋಬಹುದು. ಸೊ ಒಂದು ಪಾರ್ಕಿಂಗ್ಗೆ ಈಸಿಯಾಗಿ ಅಂತ 5 km ಫಾರ್ವರ್ಡ್ ಹೋಗುತ್ತೆ, ಪುನಃ ರಿವರ್ಸ್ ಹೋಗುತ್ತೆ. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಇವತ್ತು ನೋಡ್ತಾ ಇರ್ಬೋದು ನಮ್ಮ ಹತ್ರ ಅಲ್ಟ್ರಾ ವೈಲೆಟ್ F77 ಸೂಪರ್ ಸ್ಟ್ರೀಟ್ ಅನ್ನೋ ಒಂದು ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಇದೆ. ಸೊ ಫ್ರಂಟ್ ಅಲ್ಲಿ ಬರೋದಾದ್ರೆ ನಿಮಗೆ ಇದರಲ್ಲಿ LED ಹೆಡ್ಲ್ಯಾಂಪ್ ಸಿಗುತ್ತೆ ವಿತ್ LED DRLs. ದಿಸ್ ಬೈಕ್ ಲುಕ್ ಸೋ ಸೂಪರ್ ಹಾಟ್ ಅಂಡ್ ಗುಡ್. ನೋಡ್ತಾ ಇರ್ಬೋದು ಅದರ ಒಂದು ಶೇಪ್ ಆಗಿರ್ಬೋದು. ಸೊ ಇದು ಬಂದು ಸೂಪರ್ ಸ್ಟ್ರೀಟ್ ಮಾಡೆಲ್. ಇದರಲ್ಲಿ ನಿಮಗೆ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಸಿಗುತ್ತೆ, ಫ್ರಂಟ್ ಅಲ್ಲಿ ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ ವಿತ್ ಡಿಸ್ಕ್ ಬ್ರೇಕ್ಸ್. ಸೊ ಫ್ರಂಟ್ ಲುಕ್ ವೈಸ್ ನೋಡೋದಾದ್ರೆ ಸಿಕ್ಕಾಪಟ್ಟೆ ಸೂಪರ್ಬ್ ಅಂಡ್ ಸ್ಟೈಲಿಶ್ ಆಗಿದೆ ಅಂತ ಹೇಳ್ಬೋದು. ಫುಲ್ಲಿ ಫ್ಯೂಚರಿಸ್ಟಿಕ್ ಲುಕ್ ಅಂತ ಹೇಳ್ಬೋದು. ಸೊ ಸೈಡ್ ವೈಸ್ ಬರೋದಾದ್ರೆ ಒಬ್ವಿಯಸ್ಲಿ ಇಟ್ಸ್ ಆನ್ EV ಬೈಕ್. ಸೊ ಫುಲ್ಲಿ ಕವರ್ಡ್ ಬಿಗ್ ಪ್ಯಾನಲ್ಸ್, ಏರೋ ಪ್ಯಾನಲ್ಸ್ ಅಂತ ಈ ಒಂದು ಏರ್ ಕ್ರಾಫ್ಟ್ ಡಿಸೈನ್ ನ ಇನ್ಸ್ಪೈರ್ ಆಗಿ ತಗೊಂಡು ಈ ಒಂದು ಡಿಸೈನ್ ನ ಮಾಡಿದ್ದಾರೆ. ಇಟ್ ಲುಕ್ಸ್ ವೆರಿ ಕೂಲ್ ಆನ್ ದಿ ರೋಡ್. ಸೊ ನೋಡ್ತಾ ಇರ್ಬೋದು ಇಲ್ಲಿ ಅಲ್ಟ್ರಾ ವೈಲೆಟ್ F77 ಅನ್ನೋ ಒಂದು ಬ್ಯಾಚ್ ಇದೆ. ಸೂಪರ್ ಸ್ಟ್ರೀಟ್ ಅನ್ನೋದು ಅಲ್ಲಿದೆ. ಸೊ ರಿಯರ್ ಅಲ್ಲಿ ಬಂದ್ರಾದ್ರೆ ಸೈಡ್ ಸ್ವಿಂಗ್ ಆರ್ಮ್ ತರ ಒಂದು ಡಿಸೈನ್ ನ ಇದಕ್ಕೆ ಕೊಟ್ಟಿದ್ದಾರೆ. ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ, ಹಿಂದೆನೂ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ ಅಂಡ್ ಅಲಾಯ್ ವೀಲ್ಸ್ ವಿತ್ ಟ್ಯೂಬ್ಲೆಸ್ ಟೈರ್ ಹಿಂದೆನೂ ನಿಮಗೆ ಸಿಗುವಂಥದ್ದು. ಹಿಂದೆ ಟೈರ್ ಪ್ರೊಫೈಲ್ ಬಗ್ಗೆ ಹೇಳೋದಾದ್ರೆ 150/60 R 17 ಇಂಚಸ್ ರಿಮ್ಸ್ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ವೆರಿ ಗುಡ್. ಸೊ ನೋಡ್ತಾ ಇರ್ಬೋದು ಹೌ ಕ್ಲಾಸಿ ದಿಸ್ ಲುಕ್ಸ್ ಅಂತ. ಹಿಂದೆ ಬರೋದಾದ್ರೆ ಯು ಗೆಟ್ ದಿಸ್ ಸ್ಟೈಲಿಶ್ LED ಟೈರ್ ಲ್ಯಾಂಪ್ಸ್. ಸ್ಮಾಲ್ ಆಗಿ ಒಂದು F77 ಬ್ಯಾಡ್ಜ್ ಅಂತ ಕೊಟ್ಟಿದ್ದಾರೆ ವಿತ್ LED ಇಂಡಿಕೇಟರ್ಸ್. ಸೊ ಸಿಕ್ಕಾಪಟ್ಟೆ ಒಂದು ಸ್ಪೋರ್ಟಿ ಆಗಿರೋಂಥ ಈ ಬೈಕ್ ಆಗಿರುತ್ತೆ. ಸೊ ದಿಸ್ ಲುಕ್ಸ್ ವೆರಿ ಕೂಲ್ ಟು ಮೀ, ವೆರಿ ಸ್ಟೈಲಿಶ್ ಟು ಮೀ. ಇಲ್ಲಿ ನಿಮಗೆ ಇದರ ಒಂದು ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ, ಇಲ್ಲಿಂದಾನೇ ನೀವು ಇದನ್ನ ಚಾರ್ಜ್ ಮಾಡ್ಕೊಳ್ಳುವಂಥದ್ದು. ಸೊ ಇದು ಬಂದು ರೀಕಾನ್ ಮಾಡೆಲ್ ಅಂತ ಬಂದು ಈ ಬೈಕಿನ ಕೀ ಆಗಿರುತ್ತೆ. ಸೊ ಲೆಟ್ಸ್ ಟರ್ನ್ ಇಟ್ ಆನ್. ಸೊ ಕೂಲ್ ಆಗಿ F77 ಸೂಪರ್ ಸ್ಟ್ರೀಟ್ ಅನ್ನೋ ಒಂದು ಇನ್ಫಾರ್ಮ್ ಕೊಡುತ್ತೆ. ಗೋ ಬ್ಯಾಲೆಸ್ಟಿಕ್ ಅಂತ ಕೊಡುತ್ತೆ. ಆ ಬ್ಯಾಲೆಸ್ಟಿಕ್ ಏನು ಅನ್ನೋದಾದ್ರೆ ಇದರಲ್ಲಿ ನಿಮಗೆ 3 ರೈಡಿಂಗ್ ಮೋಡ್ ಸಿಗುತ್ತೆ. ಸೊ ಬ್ಯಾಲೆಸ್ಟಿಕ್ ಇಸ್ ದಿ ಟಾಪ್ ಮೋಸ್ಟ್ ಮೋಡ್. ಇಲ್ಲಿ ನೋಡ್ತಾ ಇರ್ಬೋದು ರೈಡಿಂಗ್ ಮೋಡ್ ನ ನೀವು ಇದನ್ನ ಚೇಂಜ್ ಮಾಡ್ಕೋಬೇಕು. ಗ್ಲೈಡ್, ಕಾಂಬ್ಯಾಟ್, ಬ್ಯಾಲೆಸ್ಟಿಕ್ ಇಸ್ ದಿ ಟಾಪ್ ಮೋಸ್ಟ್ ಮೋಡ್. ಸೊ ಇದರಲ್ಲಿ ನಿಮಗೆ 5 ಇಂಚ್ TFT ಡಿಸ್ಪ್ಲೇ ಸಿಗುತ್ತೆ. ಬ್ಲೂಟೂತ್ ಆಗಿರ್ಬೋದು, ನ್ಯಾವಿಗೇಷನ್ ಆಗಿರ್ಬೋದು, ಪ್ರತಿ ಒಂದು ಇದರಲ್ಲೇ ಇನ್ಕ್ಲೂಡೆಡ್ ಆಗಿರುತ್ತೆ. ಇಲ್ಲಿ ನಿಮಗೆ ರೇಂಜ್ ತೋರಿಸುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಗಾಡಿ ಆಫ್ ಅಲ್ಲಿ ಇದೆಯಾ ಅನ್ನೋದು ತೋರಿಸುತ್ತೆ, ABS ವರ್ಕಿಂಗ್ ಅಲ್ಲಿ ಇದೆಯಾ, ಇದರಲ್ಲಿ ಡ್ಯುಯಲ್ ಚಾನಲ್ ABS ನಿಮಗೆ ಸಿಗುವಂಥದ್ದು. ಇಲ್ಲಿ ನಿಮಗೆ ಬೇಸಿಕ್ ಇಂಡಿಕೇಶನ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ಈ ಬಟನ್ಸ್ ಗಳಿಂದ ನೀವು ಇದನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲಿ ನಿಮಗೆ ನ್ಯಾವಿಗೇಷನ್, ಮೈ ಟ್ರಿಪ್, ಸೆಟ್ಟಿಂಗ್ಸ್, ಕಂಟ್ರೋಲ್ಸ್, ಬ್ಲೂಟೂತ್, ಡಾಕ್ಯುಮೆಂಟೇಶನ್, ಹಿಲ್ ಹೋಲ್ಡ್ ಅಸಿಸ್ಟ್ ಪ್ರತಿ ಒಂದು ಇಲ್ಲಿ ಸಿಗುತ್ತೆ. ಹೆಡ್ಲೈಟ್, ಹೈ ಬೀಮ್, ಲೋ ಬೀಮ್, ಪಾಸಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಸ್ವಿಚ್ ವಿತ್ ಇಂಡಿಕೇಟರ್ ಫಂಕ್ಷನ್ ಓವರ್ ಹಿಯರ್. ಅಂಡ್ ಆರನ್ ಬಗ್ಗೆ ಹೇಳೋದಾದ್ರೆ ಪ್ರಿಟಿ ಡೀಸೆಂಟ್ ಆರನ್ ಅಂತ ಹೇಳ್ಬೋದು. ಅಂಡ್ ದೀಸ್ ಬ್ಯೂಟಿಫುಲ್ ಲುಕಿಂಗ್ ಮಿರರ್ಸ್ ಆಗಿರ್ಬೋದು, ಸೈಡ್ ಮಿರರ್ಸ್ ಬಾಡಿ ಲೈನ್ ಜೊತೆಗೆ ಮ್ಯಾಚ್ ಆಗುವಂತ ಈ ಒಂದು ಕೂಲ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ಸ್ವಲ್ಪ ಕೂಲ್ ಆಗಿದ್ರು, ಬಟ್ ಫಂಕ್ಷನಾಲಿಟಿ ಇಟ್ ಇಸ್ ಬಿಟ್ ಲೆಸ್ ಬಿಕಾಸ್ ಅಷ್ಟು ಗ್ರೇಟರ್ ವ್ಯೂ ನಿಮಗೆ ಸಿಗಲ್ಲ ಸೈಡ್ ಇಂದ. ಇದಿಷ್ಟು ಒಂದಿದ್ರು ಫೀಚರ್ಸ್ ಆಗಿತ್ತು. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್ ರೈಡಿಂಗ್ ರೈಟ್ ಅವೇ. ಫಸ್ಟ್ ಇಂಪ್ರೆಷನ್ ಆಫ್ ದಿಸ್ ಅಲ್ಟ್ರಾ ವೈಲೆಟ್ F77 ಸೂಪರ್ ಸ್ಟ್ರೀಟ್. ರೋಡ್ ಮೇಲೆ ಹೋಗ್ತಿದ್ರೆ ಡೆಫಿನೆಟ್ಲಿ ಜನ ತಿರುಗಿ ನೋಡ್ತಾರೆ ಈ ಒಂದು ಗಾಡಿನ. ಇಲ್ಲಿ ನಿಮ್ಗೆ ಮ್ಯಾಕ್ 2 ಅಂತಾನು ಒಂದು ಬರುತ್ತೆ, ಇದು ಸೂಪರ್ ಸ್ಟ್ರೀಟ್. ಸೊ ಮ್ಯಾಕ್ 2ಗೂ ಸೂಪರ್ ಸ್ಟ್ರೀಟ್ಗೂ ಏನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ ಬಾಡಿ ಲೈನ್ ಆಗಿರ್ಬೋದು ಕಂಪ್ಲೀಟ್ಲಿ ಸೇಮ್ ಇರುತ್ತೆ. ಈ ಹ್ಯಾಂಡಲ್ ಬಾರ್ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ನಿಮ್ಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರುತ್ತೆ, ಇದರಲ್ಲಿ ಸ್ವಲ್ಪ ಅಪ್ರೈಟ್ ಆಗಿ ಹ್ಯಾಂಡಲ್ ಬಾರ್ ಸಿಗುತ್ತೆ. ಸೊ ಇದರಿಂದ ಅಪ್ರೈಟ್ ಆಗಿ ನೀವು ಕೂರ್ತೀರಾ. ಸೊ ನೋ ಬ್ಯಾಕ್ ಪೇನ್, ನೋ ವ್ರಿಸ್ಟ್ ಪೇನ್. ಇದರ ಒಂದು ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನಿಮಗೆ 5 ಇಂಚ್ TFT ಡಿಸ್ಪ್ಲೇ ಸಿಗುತ್ತೆ, ಬ್ಲೂಟೂತ್ ಕಂಪ್ಯಾಟಿಬಿಲಿಟಿ, ನ್ಯಾವಿಗೇಷನ್ ಸಿಸ್ಟಮ್ ಆಗಿರ್ಬೋದು, ಅಂಡ್ ಡ್ಯುಯಲ್ ಚಾನಲ್ ABS, ಡೈನಾಮಿಕ್ ಚಾಸಿಸ್ ಕಂಟ್ರೋಲ್, ಪ್ರತಿ ಒಂದು ಸೇಫ್ಟಿ ಫೀಚರ್ಸ್ ಇದರಲ್ಲಿ ನಿಮಗೆ ಸಿಗುವಂತದ್ದು. ಸೊ ನನಗೆ ನಮ್ಮ ಪೆಟ್ರೋಲ್ ಬೈಕ್ಸ್ ಗಳನ್ನ ಓಡಿಸಿ ಕ್ಲಚ್ ಗೇರ್ ಚೇಂಜ್ ಮಾಡಿ ಅಭ್ಯಾಸ ಅಲ್ವಾ. ಸೊ ಇಟ್ ಇಸ್ ಹ್ಯಾಪನಿಂಗ್, ಪದೇ ಆಗ್ತಾ ಇರುತ್ತೆ. ಸೊ ಫಸ್ಟ್ ಯಾರಿಗೆ ಬೈಕ್ ಓಡಿಸಿದ್ರು ಡೆಫಿನೆಟ್ಲಿ ನಿಮ್ಗೆ ಅದು ಫೀಲ್ ಆಗುತ್ತೆ. ಸೊ ಕೈ ಯಾವಾಗ್ಲೂ ಕ್ಲಚ್ಗೆ ಹೋಗುತ್ತೆ, ಇಲ್ಲ ಗೇರ್ ಕೆಳಗಡೆ ಕಾಲಲ್ಲಿ ಅಂತಾನೆ ಇರ್ತೀರಾ. ಆಗ್ಲೇ ಹೇಳ್ದಂಗೆ ಇದರಲ್ಲಿ ನಿಮ್ಗೆ 3 ರೈಡಿಂಗ್ ಮೋಡ್ ಸಿಗುತ್ತೆ, ಗ್ಲೈಡ್, ಕಾಂಬ್ಯಾಟ್, ಬ್ಯಾಲೆಸ್ಟಿಕ್ ಅನ್ಬಿಟ್ಟು. ಸೊ ಬ್ಯಾಲೆಸ್ಟಿಕ್ ಹಾಕಿದ್ರೆ ಗಾಡಿಯ ಪರ್ಸನಾಲಿಟಿ ಕಂಪ್ಲೀಟ್ಲಿ ಚೇಂಜ್, ಒಂದು ಡಿಫ್ರೆಂಟ್ ಫೀಲ್ ಈ ಒಂದು ಗಾಡಿ ಕೊಡುತ್ತೆ. F77 ಸೂಪರ್ ಸ್ಟ್ರೀಟ್ ಅಲ್ಲಿ ಇದು ರೀಕಾನ್ ವೇರಿಯಂಟ್ ಅಂತ, ಇದರಲ್ಲಿ ಸ್ಟ್ಯಾಂಡರ್ಡ್ ವೇರಿಯಂಟ್ ಅಂತಾನು ಬರುತ್ತೆ. ಅದರಲ್ಲಿ ನಿಮ್ಗೆ 7.1 kW ಬ್ಯಾಟರಿ ಪ್ಯಾಕ್ ಸಿಗುತ್ತೆ. ಇದು 10.3 kW ಅಲ್ಲಿ ನಿಮ್ಗೆ 30 kW ಮ್ಯಾಕ್ಸ್ ಪವರ್ ಔಟ್ಪುಟ್ ಸಿಗುತ್ತೆ, ಜೊತೆಗೆ 100 Nm ಆಫ್ ಟಾರ್ಕ್ ಸಿಗುತ್ತೆ.
ಅಂದ್ರೆ ಇದರ ಒಂದು ಟಾಪ್ ಸ್ಪೀಡ್ ಬಂದು 155 ಗೆ ಲಾಕ್ ಆಗಿರುತ್ತೆ. 155 ಇಸ್ ದ ಮ್ಯಾಕ್ಸ್ ಟಾಪ್ ಸ್ಪೀಡ್ ಯು ಕ್ಯಾನ್ ಅಚೀವ್ ಆನ್ ದಿಸ್ ಬೈಕ್. IDC ಕ್ಲೇಮ್ಡ್ ರೇಂಜ್ ಬಂದು 380 ಕಿಲೋಮೀಟರ್ಸ್ ಇದೆ. ಬಟ್ ಒಂದು ರಿಯಲ್ ವರ್ಲ್ಡ್ ಬರೋದಾದ್ರೆ ಕಸ್ಟಮರ್ಸ್ ಫೀಡ್ಬ್ಯಾಕ್ ಗಳು ನಾನು ಇವ್ರನ್ನ ಕೇಳಿದಾಗ ಹೇಳಿದ್ದು 280 to 300 ಈಸಿಲಿ ನಿಮ್ಗೆ ಸಿಗುವಂತದ್ದು. ಸೊ ವಿಚ್ ಇಸ್ ವೆರಿ ಗುಡ್, ವಿಚ್ ಇಸ್ ವೆರಿ ಸಫಿಶಿಯಂಟ್ ಅಂತ ಹೇಳ್ಬೋದು. ಬೀಯಿಂಗ್ ಬೈಕ್ ಆಫ್ ದಿಸ್ ಕೈಂಡ್ 280 ಕಿಲೋಮೀಟರ್ಸ್ ಕೊಟ್ಟರು ಇಟ್ ಇಸ್ ವೆರಿ ವೆರಿ ಮಚ್ ಸಫಿಶಿಯಂಟ್. ವಾಟರ್ ಸ್ಟ್ರೆಚ್ ನಾವು 280 ಕಿಲೋಮೀಟರ್ಸ್ ಓಡಿಸ್ತೀವಿ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್. ಯು ಡೆಫಿನೆಟ್ಲಿ ನೀಡ್ ಟು ಟೇಕ್ ಅ ಬ್ರೇಕ್. ಈ ಕಡೆ ಹೋಗಿ ಒಂದು ಚಾರ್ಜ್ ಮಾಡ್ಕೊಂಡ್ರೆ 0 to 100% ನಿಮ್ಗೆ ಹತ್ರ 1.5 hours ಅಲ್ಲಿ ಆಗೋಗುತ್ತೆ. ಸೊ ಒನ್ ಬ್ರೇಕ್ ಆಫ್ಟರ್ 200 ಕಿಲೋಮೀಟರ್ಸ್ ಒಂದು ಬ್ರೇಕ್ ತಗೊಂಡ್ರು ನೀವು ಯು ವಿಲ್ ಬಿ ರೆಡಿ ಅಗೇನ್ ನೆಕ್ಸ್ಟ್ ಫಾರ್ ಯುವರ್ 200 ಕಿಲೋಮೀಟರ್ಸ್ ರೈಡ್ ಅಂತ ಹೇಳ್ಬೋದು. ಸೊ ಈ ಬೈಕ್ ಗಳನ್ನ ತಗೊಂಡ್ರೆ ಯು ನೀಡ್ ಟು ಪ್ಲಾನ್ ಅಕಾರ್ಡಿಂಗ್ಲಿ. ಸೊ ರೈಡ್ಸ್ ಎಲ್ಲ ಐ ಥಿಂಕ್ ಇಟ್ ಇಸ್ ವೆರಿ ಈಸಿ. 200 ಕಿಲೋಮೀಟರ್ಸ್ ನಮಗೆ ರೇಂಜ್ ಕೊಟ್ಟರು ಇಟ್ ಇಸ್ ವೆರಿ ಮಚ್ ಸಫಿಶಿಯಂಟ್. ರೈಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದ್ರೆ ಗಾಡಿ ಸ್ವಲ್ಪ ಹೆವಿ ಅನ್ಸುತ್ತೆ. ಬಟ್ ಇದರಲ್ಲಿರುವಂತ UST ಫ್ರಂಟ್ ಫೋಕ್ಸ್ ಆಗಿರ್ಬೋದು, ಮೋನೋಶಾಕ್ ಸಸ್ಪೆನ್ಷನ್ ಆಗಿರ್ಬೋದು, ಅಂಡ್ ಇದರಲ್ಲಿರುವಂತ ಡ್ಯುಯಲ್ ಚಾನೆಲ್ ABS ಜೊತೆಗೆ 2 ಡಿಸ್ಕ್ ಬ್ರೇಕ್ ಇರೋದ್ರಿಂದ ಕಾರ್ನರ್ಸ್ ಅಲ್ಲಿ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ. ವೆಯ್ಟ್ ಇದ್ರೂ ಯು ಗೆಟ್ ದಟ್ ಕಾನ್ಫಿಡೆನ್ಸ್ ವೈಲ್ ಡೂಯಿಂಗ್ ಕಾರ್ನರಿಂಗ್. ಅಂಡ್ ABS ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಈಗ ಗಾಡಿ ಗ್ಲೈಡ್ ಮೋಡಲ್ ಇದೆ. ಸೊ ಗ್ಲೈಡ್ ಮೋಡಲ್ ಇಟ್ ಇಸ್ ವೆರಿ ವೆರಿ ಸಫಿಶಿಯಂಟ್. ತುಂಬಾ ಚೆನ್ನಾಗಿದೆ ಪವರ್ ಅಂತ ಹೇಳ್ಬೋದು. ಅದೇ ನಾವು ಬ್ಯಾಲಿಸ್ಟಿಕ್ ಮೋಡ್ ಆಗ್ತಿದಂಗೆ ಗಾಡಿಯ ಒಂದು ಪರ್ಸನಾಲಿಟಿನೇ ಚೇಂಜ್ ಆಗ್ಬಿಡುತ್ತೆ. ಹೆವಿ ಪವರ್ ಸಿಗುತ್ತೆ ನಮ್ಗೆ. ಸೊ ಸೂಪರ್ ಸೂಪರ್ ಡ್ಯಾಮ್ ಕಾನ್ಫಿಡೆನ್ಸ್. ಈ ಕಾರ್ನರಿಂಗ್ ಮಾಡ್ಬೇಕಾಗೆಲ್ಲ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಈ ಒಂದು ಗಾಡಿಲಿ. ಮೇ ಬಿ ನನ್ನ GT650 ಕಾರ್ನರಿಂಗ್ ಮಾಡ್ಬೇಕಾದ್ರೂ ನಾನು 1-2 ಸೆಕೆಂಡ್ ಥಾಟ್ ಮಾಡಿರುವೆ ಅನ್ಸುತ್ತೆ. ಬಟ್ ಇನ್ ದಿಸ್ bike I am having super duper confidence while doing cornering. That is the right quality this bike is offering. ಸೊ ಕೆಲವೊಂದು EV ಗಾಡಿಗಳು ನಮ್ಗೆ ಒಂದ್ ಸ್ವಲ್ಪ ಕಿಲೋಮೀಟರ್ಸ್ ಓಡಿಸಾದ್ಮೇಲೆ ರೈಟ್ಲಿಂಗ್ ನಾಯ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಪ್ಲಾಸ್ಟಿಕ್ ಪಾರ್ಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಹೊಸ ಪೆಟ್ರೋಲ್ ಬೈಕ್ಸ್ ಗಳಲ್ಲೇ ಆ ಸೌಂಡ್ ಇಶ್ಯೂಸ್ ಗಳಿದೆ. ಬಟ್ ಈ ಗಾಡಿ 7600 ಕಿಲೋಮೀಟರ್ಸ್ ಓಡಿದೆ. ನನಗೆ ಯಾವುದೇ ತರ ರೈಟ್ಲಿಂಗ್ ನಾಯ್ಸ್ ಕೇಳಿಸ್ತಿಲ್ಲ, ಏನು ಕೇಳಿಸ್ತಿಲ್ಲ. ಇಟ್ ಈಸ್ ಡ್ಯಾಮ್ ಸೈಲೆಂಟ್ ಅಂಡ್ ಇಟ್ ಇಸ್ ಸೂಪರ್ ಫನ್ ಟು ರೈಡ್ ಬೈಕ್ ಅಂತ ಹೇಳ್ತೀನಿ. ಸೊ ಬ್ರೇಕ್ಸ್ ಆರ್ ಎಕ್ಸ್ಟ್ರಾರ್ಡಿನರಿ. ಬ್ರೇಕಿಂಗ್ ಫೀಲ್ ಇಸ್ ಟಾಪ್ ನಾಚ್. ಸರ್ ಗೈಸ್, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಂದು ಪೊಲೀಸ್ಗೆ ನಾನು ಲಿಫ್ಟ್ ಕೊಟ್ಟಿದ್ದು. ಸೊ ದ ರೈಡಿಂಗ್ ಫೀಲ್, ದ ಕಂಫರ್ಟ್ ಇಟ್ ಆಫರ್ಸ್ ಇಟ್ ಇಸ್ ಟಾಪ್ ನಾಚ್. ಸೀಟ್ ಸ್ವಲ್ಪ ಸ್ಟಿಫರ್ ಸೈಡ್ ಗಿದೆ. ಇಟ್ ಕುಡ್ ಹ್ಯಾವ್ ಬೀನ್ ಮೋರ್ ಫ್ರಿಮ್ ಅಂತ ಹೇಳ್ಬೋದು. ಸ್ವಲ್ಪ ಎಲ್ಲೋ ಒಂದು ಸಾಫ್ಟ್ವೇರ್ ಸೈಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ರೈಡಿಂಗ್ ಕಂಫರ್ಟ್ ಅಂತ ಅನ್ಸುತ್ತೆ. ಹೋಮ್ ಸ್ಟ್ಯಾಂಡರ್ಡ್ ಚಾರ್ಜರ್ ಅಲ್ಲಿ 0 to 100% ಮಾಡ್ಬೇಕು ಅಂದ್ರೆ ನಿಮ್ಗೆ 3 hours ಬೇಕಾಗುತ್ತೆ. ಯಾವ ಸ್ಟ್ಯಾಂಡರ್ಡ್ ಚಾರ್ಜರ್ ಏನ್ ಇದ್ರಲ್ಲಿ ಕೊಡ್ತಾರೆ. ಬಟ್ ಅದೇ ನೀವು ಒಂದು ಔಟ್ ಸೈಡ್ ಚಾರ್ಜ್ ಮಾಡ್ಕೋತೀರಾ ಬೂಸ್ಟ್ ಚಾರ್ಜರ್ ಅಲ್ಲಿ ಅಂತ ಅಂದ್ರೆ 1.5 hours ಅಲ್ಲಿ ಫುಲ್ ಆಗ್ಬಿಡುತ್ತೆ. ದಟ್ ಈಸ್ ಅನ್ ಎಕ್ಸಲೆಂಟ್ ಚಾಯ್ಸ್ ಅಂತ ಹೇಳ್ಬೋದು ಚಾರ್ಜಿಂಗ್ ಬಗ್ಗೆ ಹೇಳೋದಾದ್ರೆ. ಸೊ ಪ್ರೋಸ್ ಬಗ್ಗೆ ಹೇಳೋದಾದ್ರೆ ಕ್ರೇಜಿ ಎಕ್ಸಿಲರೇಷನ್, ಪ್ರೀಮಿಯಂ ಬಿಲ್ಡ್, ಕಂಫರ್ಟೇಬಲ್ ರೈಡಿಂಗ್ ಪೊಸಿಷನ್ಸ್ ಅಂತ ಹೇಳ್ಬೋದು, ಲೋಡೆಡ್ ವಿತ್ ಟೆಕ್ನಾಲಜಿ, ಸೂಪರ್ ರೋಡ್ ಪ್ರೆಸೆನ್ಸ್. ಸೊ ಸಿಕ್ಕಾಪಟ್ಟೆ ಜನ ನಮ್ಗೆ ಒಳ್ಳೆ ಗುಡ್ ಫೀಲ್ ನೇ ಕೊಡ್ತಾರೆ, ಜನ ತಿರುಗಿ ನೋಡ್ತಾರೆ. ಬಟ್ ಕಾನ್ಸ್ ಬಗ್ಗೆ ಹೇಳೋದಾದ್ರೆ ಎಕ್ಸ್ಪೆನ್ಸಿವ್, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಿಲ್ ಗ್ರೋಯಿಂಗ್ ಆಗಿರೋದ್ರಿಂದ ಹೈವೇ ಟೂರಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಪ್ಲಾನ್ ಮಾಡ್ಕೊಂಡು ಓಡಿಸ್ಬೇಕು. ಅಂಡ್ ಇಟ್ ಇಸ್ ಕ್ವೈಟ್ ಬಿಟ್ ಹೆವಿಯರ್ ದ್ಯಾನ್ ದಿ ಐಸ್ ಬೈಕ್ಸ್ ಇನ್ ದಿ ಸೆಗ್ಮೆಂಟ್. ಎಕ್ಸ್ ಶೋರೂಮ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಹತ್ರ 3.8 or 4 lakhs ಏನೋ ಇದೆ, ಐ ಆಮ್ ನಾಟ್ ಶೋರ್. ಸೊ ಹತ್ರ ಆ ರೇಂಜ್ ಅಲ್ಲಿ ಬರುತ್ತೆ ಈ ಒಂದು ಬೈಕ್ ನಮ್ಗೆ. ಸೊ ಇಟ್ ಇಸ್ ಬಿಟ್ ಎಕ್ಸ್ಪೆನ್ಸಿವ್. ಓವರ್ ಆಲ್ F77 ಸೂಪರ್ ಸ್ಟ್ರೀಟ್ ನ ನೀವು ತಗೋಬೇಕಾ ಅಂದ್ರೆ ಎಸ್, ನೀವು ಒಂದ್ ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗ್ಬೇಕು, ನಿಮ್ಗೆ ಡಿಫ್ರೆಂಟ್ ಬೇಕು. ಅಂಡ್ ನಿಮಗೆ ಯೂಸೇಜ್ ಬೈಕ್ ಸಿಕ್ಕಾಪಟ್ಟೆ ಇದೆ. ಪೆಟ್ರೋಲ್ ರೇಟ್ ಗಳು ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ಸೇವ್ ಮಾಡ್ಬೇಕು. ಕಾಲೇಜ್ ಸ್ಟೂಡೆಂಟ್ಸ್, ನನಗೆ ಸೂಪರ್ ಫನ್ ಟು ರೈಡ್ ಬೈಕ್ ಬೇಕು ಅಂಡ್ ಲೆಸ್ ಮೇಂಟೆನೆನ್ಸ್ ಕಾಸ್ಟ್ ಬೇಕು ಅನ್ನೋದಾದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ F77 ಸೂಪರ್ ಸ್ಟ್ರೀಟ್. ಆರ್ ಎಲ್ಸ್ ಮ್ಯಾಕ್ 2 ಅನ್ನೋ ಇದೆ, ಅದರಲ್ಲೂ ನಿಮ್ಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬರ್ಸ್ ಬರುತ್ತೆ. ಬಟ್ ಅದ್ರಲ್ಲಿ ಲಿಟಲ್ ಬಿಟ್ ಕಂಫರ್ಟ್ ನ ನೀವು ಒಂದ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಇಲ್ಲ X47 ಅಂತ ಒಂದು ಕ್ರಾಸ್ ಓವರ್ ಬೈಕ್ ಬರುತ್ತೆ, ಅದು ನಿಮ್ಗೆ ಅಡ್ವೆಂಚರಿಂಗ್ ಆಗಿರ್ಬೋದು, ಟೂರಿಂಗ್ ಪರ್ಪಸ್ಗೆ ಡೆಫಿನೆಟ್ಲಿ ಇಟ್ ಈಸ್ ಯೂಸ್ಫುಲ್. ಸೊ ನನ್ನ ಫೈನಲ್ ವರ್ಡಿಕ್ ಬಗ್ಗೆ ಹೇಳೋದಾದ್ರೆ ಲುಕ್ಸ್ಗೆ 10 on 10 ಕೊಡ್ತೀನಿ, ಕಂಫರ್ಟ್ಗೆ 9 on 10 ಕೊಡ್ತೀನಿ, ಪವರ್ಗೆ 9.5 on 10 ಕೊಡ್ತೀನಿ. ಸೊ ಒಂದು ವ್ಯಾಲ್ಯೂಗೆ ನಾನು ಇದಕ್ಕೆ ಅಪ್ರಾಕ್ಸಿಮೇಟ್ಲಿ 9 on 10 ಕೊಡ್ತೀನಿ. ಸೊ ಒಂದು ಫೈನಲ್ ಆಗಿ ಹೇಳಬೇಕು ಅಂದ್ರೆ 9.5 on 10 ಓವರ್ ಆಲ್ ನಾನು ಕೊಡುವಂತ ವ್ಯಾಲ್ಯೂ 9.5 on 10. ಸೊ ನಿಮ್ಗೆಲ್ಲ ಈ ಒಂದು F77 ಸೂಪರ್ ಸ್ಟ್ರೀಟ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಈ ಒಂದು ಬೈಕ್ ಬೇಕು, ಟೆಸ್ಟ್ ಡ್ರೈವ್ ಗೆ ನೋಡ್ಬೇಕು ಅಂತ ಇದ್ರೆ
ನಮ್ಮ ಮೈಸೂರು ಅಲ್ಟ್ರಾ ವೈಲೆಟ್ ಶೋರೂಮ್ಗೆ ವಿಸಿಟ್ ಮಾಡಿ, ಒಂದೇ ಶೋರೂಮ್ ಇರೋದು ಮೈಸೂರಲ್ಲಿ, ಬಂದು ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ನನ್ನ ಒಂದು ರಿವ್ಯೂ ಆಗಿತ್ತು ಈ ಒಂದು F77 ಸೂಪರ್ ಸ್ಟ್ರೀಟ್ ಬಗ್ಗೆ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಬೈಕ್ ಜೊತೆಗೆ ಸಿಗ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. See you all in the next vlog. Thank you and bye-bye. ಆಫ್ ಮಾಡಿದಾಗಲೂ ಅಲ್ಟ್ರಾ ವೈಲೆಟ್ ಅಂತ ಒಂದು ಸಿಗ್ನೇಚರ್ ಕೊಟ್ಬಿಟ್ಟು ಆಫ್ ಆಗುತ್ತೆ. ಕೂಲ್ ಅನಿಮೇಷನ್.